ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿವಿ ಕಿಟ್ಟು ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ಹೊಸ್ದಂಗೆ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಸ್ಯಾಟರ್ಡೇ. ನಾನು ಮೊನ್ನೆ ವಿಡಿಯೋ ಹಾಕಿಲ್ಲ. ಯಾಕೆ ಹಾಕಿಲ್ಲ ಅಂದರೆ ನನ್ನ ಮಗನಿಗೆ ವ್ಯಾಕ್ಸಿನೇಷನ್ ಹಾಕಿಸ್ತೀನಿ ಅಂತ ಹೇಳಿದ್ನಲ್ಲ. ಸೊ ಹಾಕ್ಸಿದ್ದೆ. ಅದು ಒಂದು ಕೈಗೆ ಹಾಕಿದ್ರು, ಎರಡು ಕಾಲ್ಗೆ ಹಾಕಿದ್ರು. ಫುಲ್ ಪೇಯ್ನ್ ಬಂದುಬಿಟ್ಟಿತ್ತು ಅವನಿಗೆ. ಒಂದು ಕೈದು ಒಂದು ಕಾಲ್ದು ನೋವಿಲ್ಲ, ಇನ್ನೊಂದು ನೋವಿರುತ್ತೆ ಅಂತ ಅವರೇ ಹೇಳಿದರು. ಕಾಲು ಫುಲ್ಲು ಊತ ಬಂದುಬಿಟ್ಟು ಪಾಪಚ್ಚಿ ಅವ್ನು ನಡೆಯೋಕ್ಕೂ ಆಗ್ತಾ ಇರಲಿಲ್ಲ. ಈಗ ಸ್ವಲ್ಪ ಹಂಗೆ ಹೆಜ್ಜೆ ಇಟ್ಟು ಓಡಾಡ್ತಿದ್ದಾನೆ. ಸೊ ಅದಕ್ಕೆ ನಾನು ವಿಡಿಯೋ ಮಾಡಲಿಲ್ಲ, ಯಾಕಂದರೆ ಇವನು ನೋಡ್ಕೊಳ್ಳೋದೇ ಇತ್ತು. ಮನೆ ಕೆಲಸ ಇವನು ನೋಡ್ಕೊಳ್ಳೋದು ಇದೇ ಆಗೋಯ್ತು. ವಿಡಿಯೋ ಮಾಡಲಿಲ್ಲ ನಾನು. ಸೊ ಇವತ್ತು ಸ್ಯಾಟರ್ಡೇ, ಮನೆ ದೇವ್ರ ಪೂಜೆ ಮಾಡಬೇಕು. ಸಂಜೆ ಮಾಡೋಣ. ಇವಾಗ ನನ್ನ ಮಗಳನ್ನ ಕರ್ಕೊಂಬಂದೆ. 1ಗೆ ಅವಳಿಗೆ ಸ್ಕೂಲ್ ಬಿಟ್ಬಿಡ್ತಾರೆ. ಹೋಗಿ ಕರ್ಕೊಂಬಂದಿದ್ದೀನಿ. ಹೋಮ್ವರ್ಕ್ ಬರಿತಾ ಇದ್ದಾಳೆ ರೂಮಲ್ಲಿ. ಸೊ ನನ್ನ ಮಗ ಇಲ್ಲಿ ನನ್ನ ಹಿಂದೆನೇ ಓಡಾಡ್ತಿದ್ದಾನೆ. ಕಾಲು ಸ್ವಲ್ಪ ಪೇಯ್ನ್ ಮೇಲು ಅವನಿಗೆ. ನೋಡಿ ಅಮ್ಮ, ಸೂಜಿ ಎಲ್ಲಿ ಕೊಟ್ಟಿದ್ದು ನಿಂಗೆ? ಎಲ್ಲಿಗೆ ಸೂಜಿ ಕೊಟ್ಟಿದ್ದು? ಸೂಜಿ ಪಾಪಜಿ ಅಳ್ಳಿಲ್ಲ, ಬಟ್ ನೋವಿಗೆ ಒಂಥರ ಡಲ್ ಆಗೋಗ್ತಾನೆ. ಎತ್ಕೋ ಅಂತಾನೆ. ಅದಕ್ಕೆ ಈಗ ಸ್ವಲ್ಪ ಮೇಲು ನಾನು ಗ್ಲಿಸರಿನೆಲ್ಲ ಹಚ್ಚಿರ್ತೀನಿ. ಸ್ವಲ್ಪ ಈಗ ಚೆನ್ನಾಗಿ ಓಡಾಡ್ತಿರ್ತಾನೆ. ಐಸೆಲ್ಲ ಇಟ್ಟಿದ್ದೆ. ಅದು ಸ್ವಲ್ಪ ಗಡ್ಡೆ ಕಟ್ಕೊಬಿಟ್ಟಿದ್ದೆ, ಯಾಕೆ ಅಂತ ಗೊತ್ತಿಲ್ಲ, ಗಡ್ಡೆ ಆಗಿದೆ. ಸಿಸ್ಟ್ರು ಪಾಪ ಹೇಳಿರು, ಅದು ಸ್ವಲ್ಪ ಗಡ್ಡೆ ಆಗುತ್ತೆ, ಐಸ್ ಇಡ್ತಾ ಇರ್ರಿ ನೀವು ಅಂತೇಳಿ. ಸೊ ಐಸ್ ಇಡ್ತಾ ಇದ್ದೀನಿ. ದೇವ್ರ ಪೂಜೆ ಎಲ್ಲ ರೆಡಿ ಮಾಡಬೇಕು. ನಾನು ಸ್ನಾನ ಮಾಡ್ಕೊಂಡು ಹಂಗೆ ನನ್ನ ಮಗಳನ್ನ ಕರ್ಕೊಂಬರಕ್ಕೆ ಹೊರಟೋಗ್ಬಿಟ್ಟೆ. 10ಗೆ ಬಿಡಬೇಕು ಮತ್ತು 1ಗೆ ಓಡಬೇಕು ಕರ್ಕೊಂಬರೋಕ್ಕೆ. ಸೊ ಪೂಜೆ ಮಾಡಲಿಲ್ಲ. ಗಿಡದಲ್ಲಿ ಹೂವು ಇದ್ದಾವೆ, ಹೂವು ಕಿತ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡಿಬಿಟ್ಟು ಸಂಜೆ ದೀಪ ಹಚ್ಕೊತೀನಿ. ಸೊ ಇವಾಗ ಮಧ್ಯಾಹ್ನ ಆಗಿದೆಯಲ್ಲ, ಸಂಜೆ ದೀಪ ಹಚ್ಕೊಳೋಣ ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಡ್ತೀನಿ ಪೂಜೆಗೆ. ನಾನು ಗುರುವಾರನೇ ನೀಟಾಗೆಲ್ಲ ಪೂಜೆ ಮಾಡಿರ್ತೀನಿ, ನೀಟಾಗೇ ಇರುತ್ತೆ. ಸೊ ಇವತ್ತು ಸುಮ್ಮನೆ ಹೂವು ಇಟ್ಕೊಬಿಟ್ಟು, ಇವತ್ತು ಮನೆ ದೇವ್ರ ಪೂಜೆ ಅಲ್ವಾ. ಸೊ ಸ್ಯಾಟರ್ಡೇ ಆಗಿರೋದ್ರಿಂದ ಪೂಜೆ ಮಾಡಬೇಕು. ಎಲ್ಲ ರೆಡಿ ಮಾಡಿಟ್ರೆ ಸಂಜೆ ದೀಪ ಹಚ್ಕೊಂಡ್ರೆ ಆಯಿತು ಅಂತೇಳಿ ಈಗ ನನ್ನ ಮಕ್ಳಿಗೆ ಏನಾನ ತಿನ್ನೋಕೆ ಮಾಡಿಕೊಡ್ಬೇಕು. ನನ್ನ ಮಗಳು ಪಾಪಚ್ಚಿ ಹೋಮ್ವರ್ಕ್ ಬರೀತಾವಳೆ, ಕೇಳ್ತಾವಳೆ ನಾನು ತಿನ್ನೋಕೆ ಮಾಡಿಕೊಡು ಮಮ್ಮಿ ಅಂತ. ಸೊ ಇನ್ನೊಂದು, ಇದು ಚಿಕ್ಕಿ ನಿಮಗೆಲ್ಲ ಗೊತ್ತಿರುತ್ತೋ ಏನೋ, ಚಿಕ್ಕಿ ಇದು ತೇಜು ಕಂಪ್ನಿದು. ಇವಾಗೆಲ್ಲ ಇವರು ಚಿಕ್ಕಿ ಸಹ ಮಾಡ್ತಾಯಿದ್ದಾರೆ. ನನಗೂ ಮೊನ್ನೆ ಗೊತ್ತಾಗಿದ್ದು. ನಾನು ಮೊನ್ನೆ ತಿನ್ನಕ್ಕೆ ತರಕ್ಕೆ ಅಂತ ಹೋಗಿದ್ದೆ ನನ್ನ ಮಕ್ಳಿಗೆ ಸ್ನ್ಯಾಕ್ಸು. ಈ ಚಿಕ್ಕಿ ತಂದೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇದು ಬಂದುಬಿಟ್ಟು 250 ರುಪೀಸ್ ಹೇಳಿರೋರು ನಮಗೆ. ಹೋಲ್ ಡಬ್ಬ ಬಂದುಬಿಟ್ಟು ಈ ಥರ ಬಂದಿರುತ್ತೆ. 5 ರುಪೀಸ್ ಇದ್ದಂತೆ ಒಂದು. ಈ ಹೋಲ್ಸೇಲಲ್ಲಿ ನಾವು ತರೋದು ಅವ್ರಿಗೆ ಸ್ನ್ಯಾಕ್ಸು. ಅವರು ಹೆಲ್ತಿಯಾಗಿ ಮನೆಯಲ್ಲೇ ಮಾಡಿರ್ತಾರೆ ಅವರು. ಸೊ ಅದಕ್ಕೆ ಅಲ್ಲಿ ತಂದ್ವಿ. 250 ರುಪೀಸು. ಅವ್ರು ನಮ್ಗೆ ಇದನ್ನು 150 ಮಾಡಿಕೊಟ್ರು. ಇದರ ಮೇಲೆ MRP ಮಾತ್ರ 250 ಇರುತ್ತೆ. ನಮ್ಗೆ ಅವ್ರು 150 ಕೊಟ್ಟರು. ಈ ಅಂಗಡಿಗಳಲ್ಲೆಲ್ಲ ಮಾರ್ತಾರಲ್ವಾ, ಈಗ ಹೊರಗಡೆ ಅಂಗಡಿ ಇಟ್ಕೊಂಡವ್ರಿಗೆ ಬೆಸ್ಟ್ ಅಂತ ಹೇಳ್ಬೋದು. ನೋಡಿ, ಇದು 250ಗೆ ತಂದುಬಿಡೋದು, 150ಗೆ ತರೋದು, 250 ವ್ಯಾಪಾರ ಮಾಡೋದು, 100 ರುಪೀಸ್ ಲಾಭ ಸಿಗುತ್ತೆ ಇದ್ರ ಮೇಲೆ. ಸೊ ತಗೊಂಬಂದ್ವಿ. ನಾನು ಇದರಲ್ಲಿ ಬ್ರೂ ಪಾಕೆಟ್ಸು ಇಟ್ಬಿಟ್ಟಿದ್ದೀನಿ, ಮೊನ್ನೆ ತಂದೆ ಅಂತ ಹೇಳ್ಬಿಟ್ಟು. ವರ್ತ್ ಅನ್ನಿಸ್ತು ಇದು ನನಗೆ. ನನ್ನ ಮಗಳಿಗೆ ಡೈಲಿ ಒಂದು ಸ್ನ್ಯಾಕ್ಸ್ ಬಾಕ್ಸಿಗೆ ಸ್ನ್ಯಾಕ್ಸ್ ಹಾಕ್ಬೋದು ಅಂತ ಹೇಳ್ಬಿಟ್ಟು ತಗೊಂಬಂದೆ. ಸೊ ಇದು ಆಗಲೇ ಹೇಳಿದ್ನಲ್ಲ, ಗ್ಲಿಸರಿನ್ ಹಚ್ಚಿದ್ದೀನಿ ಅಂತ. ನೋಡಿ, ಯಾರಿಗಾದ್ರೂ ಯೂಸ್ ಆಗ್ಬೋದು ಗ್ಲಿಸರಿನು. ನೋಡಿ ಇದೆ, ನೋಡಿ ಇದು ವರ್ತ್ ಅನ್ನಿಸ್ತು. ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಹಚ್ಚಿ ಮಕ್ಕಳಿಗೆ ವ್ಯಾಕ್ಸಿನೇಷನ್ ಹಾಕ್ಸಿದಾಗ ಗ್ಲಿಸರಿನ್ ಹಚ್ಚಿರಿ, ತುಂಬ ನೋವು ಕಡಿಮೆ ಆಗುತ್ತೆ. ತುಂಬ ಒಳ್ಳೆಯದು ಇದು ಹಚ್ಚೋದ್ರಿಂದ. ನಮಗೆ ಡಾಕ್ಟರ್ ರೆಫರ್ ಮಾಡಿದರು. ನನ್ನ ಮಗಳಿಗೆ ಇಂಜೆಕ್ಷನ್ ಹಾಕಿಸಿದಾಗ ಡಾಕ್ಟರ್ ಹೇಳಿದರು ನಮಗೆ ಇದನ್ನು ಹಚ್ಚಿರಿ ಅಂತೇಳಿ. ಸೊ ಇವಾಗ ನನ್ನ ಮಗಂಗೂ ನಾನು ವ್ಯಾಕ್ಸಿನೇಷನ್ ಹಾಕ್ಸಿದಾಗೆಲ್ಲ ಇದನ್ನು ಕಂಟಿನ್ಯೂ ಮಾಡ್ತಾನೇ ಇದ್ದೀನಿ. ಅಷ್ಟು ನೋವು ಕಾಣಲ್ಲ. ಅದು ಗಡ್ಡೆ ಕಟ್ಟಿರೋದ್ರಿಂದ ಅವ್ನು ಕಾಲು ಇಡೋಕ್ಕೆ ಹೋದರೆ ಅವ್ನಿಗೆ ಸ್ವಲ್ಪ ಕಿರಿಕಿರಿ ಅನಿಸಿ ಅವನು ಅಳ್ತಿದ್ದೇನೆ ಅಷ್ಟೇ, ಬಿಟ್ಟರೆ ನೋವಿರಲ್ಲ. ಹಚ್ಚಿ ಇಂಜೆಕ್ಷನ್ ಕೊಡಿಸಿದ ದಿನ 2 ಅವರ್ಸ್ಗೆ ಒಂದ್ಸರಿ ಒಂದು ಸ್ವಲ್ಪ ಹೊತ್ತು ಹಚ್ಚಿರಿ ಕಾಟನಲ್ಲಿ. ಚೆನ್ನಾಗಿ ವರ್ಕ್ ಮಾಡುತ್ತೆ ಇದು ಗ್ಲಿಸರಿನು. ಫ್ರೆಂಡ್ಸ್, ಇನ್ನೊಂದು ಏನಂದರೆ, ಮೊನ್ನೆ ನನ್ನ ಫ್ರೆಂಡ್ ಬಂದಿದ್ಲು, ಅವಳನ್ನು ಮಾತಾಡ್ಸೋಣ ಅಂತ ಹೇಳ್ಬಿಟ್ಟು ಟೌನಿಗೆ ಹೋದ್ವಿ ನಾವು. ನೈಟ್ ಆಗಿತ್ತು, ಒಂದು 6:50 ಆಗಿತ್ತು, 7 ಆಗ್ತಾ ಬಂದಿತ್ತು. ನಾವು ಓಡಾಡ್ತಾನೆ ಇರ್ತೀವಿ, ನಮಗೆ ಗೊತ್ತಿಲ್ಲ ಹೆಲ್ಮೆಟ್ ಹಾಕ್ಕೊಂಡೇ ಟೌನ್ ಓಡಾಡಬೇಕು ಅಂತ ನಮಗೆ ಗೊತ್ತಿಲ್ಲ. ನಾವು ಯಾವಾಗ ಓಡಾಡ್ತೀವಲ್ಲ ಇಲ್ಲೇ ಅಲ್ವಾ. ಸೊ ಗೊತ್ತಿಲ್ಲ. ಅವರು ಅನೌನ್ಸ್ಮೆಂಟ್ 1 ವೀಕಿಂದನೂ ಅನೌನ್ಸ್ಮೆಂಟ್ ಮಾಡ್ತಿದ್ದಾರೆ ಅಂದರೆ, ನಮ್ಗೆ ಈ ಕಡೆ ರೈಲ್ವೆ ಸ್ಟೇಷನ್ಗೆ ಬಂದು ಅವ್ರೇನು ಅನೌನ್ಸ್ ಮಾಡಿಲ್ಲ. ನನಗೆ ಗೊತ್ತಿಲ್ಲ. ಗೊತ್ತಿದ್ದರೆ ನಾವು ರೂಲ್ಸ್ ಬ್ರೇಕ್ ಮಾಡಲ್ಲ ನಾವು. ಸೊ ಗೊತ್ತಿಲ್ಲದೆ ನಾವು 500 ರೂಪಾಯಿ ಫೈನ್ ಕಟ್ಟಿದ್ವಿ ನಾವು. ಸೊ ತುಂಬ ಬೇಜಾರಾಯಿತು ನನಗೆ. ನಾವು ಹೇಳ್ತಿದ್ದೀವಿ ನಮಗೆ ಗೊತ್ತಿಲ್ಲ, ನಮಗೆ ಗೊತ್ತಿದ್ದರೆ ನಾವು ಹೆಲ್ಮೆಟ್ ಹಾಕ್ಕೊತಿದ್ವಿ ಅಂತ. ಬಟ್ ಅವ್ರು ಪೊಲೀಸವ್ರು ಕೇಳಲಿಲ್ಲ.
ಫೈನ್ ಕಟ್ಟಿದ್ವಿ. ಫಸ್ಟ್ ಟೈಮ್ ನಾವು ಫೈನ್ ಕಟ್ಟಿರೋದು ಇದು. ನನ್ನ ಹಸ್ಬೆಂಡ್ ಹೇಳ್ತಿದ್ದಾರೆ ಹಿಂಗೆ ನಾವು ರೈಲ್ವೆ ಡಿಪಾರ್ಟ್ಮೆಂಟು ನಾವು ರೂಲ್ಸ್ ಫಾಲೋ ಮಾಡ್ತೀವಿ, ಸೊ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀವಿ. ಇಲ್ಲೇ ಸರ್ ಕಟ್ಟಲೇಬೇಕು ನೋಡಿ. ನಮ್ಮ ಮುಂದೆ ಒಂದು 4-5 ಜನ ಇದ್ದರು ಪಾಪಚ್ಚಿ. ಅವರು ಇವಾಗ ನಾವು ಹೇಳೋದ್ರಿಂದ ಅವರು ರೂಲ್ಸ್ ಬ್ರೇಕ್ ಮಾಡ್ತಾರಲ್ವ. ಸೊ ಅದಕ್ಕೆ ನನ್ನ ಹಸ್ಬೆಂಡು ನಾನು ಮಾತಾಡ್ತಿದ್ದೆ, ಸರ್ ನೀವು ಅನೌನ್ಸ್ ಮಾಡಿದ್ದೇನು ನಮಗೆ ಗೊತ್ತಿಲ್ಲ, ಇಲ್ಲಾಂದರೆ ನಾವು ಹೆಲ್ಮೆಟ್ ಹಾಕ್ಕೋತೀವಿ ಅಂತ ನಾನು ಹೇಳ್ತಾ ಇದ್ದರೆ ನನ್ನ ಹಸ್ಬೆಂಡ್ ಸುಮ್ಮನೆ ಹೋದರೆ ಹೋಗಲಿ ಅಂತ ಹೇಳ್ಬಿಟ್ಟು ಅವ್ರು ಫೈನ್ ಕಟ್ಟಿದ್ದಾರೆ. 500 ರೂಪೀಸ್ ಫೈನ್ ಪೇ ಮಾಡಿದ್ವಿ. ನನ್ನ ಫ್ರೆಂಡನ್ನು ಮಾತಾಡ್ಸೋಕ್ಕೆ ಹೋಗಿ 500 ಪೇ ಮಾಡಿ ಬಂದಿದ್ದಾಯಿತು. ನನಗೆ ತುಂಬ ನೋವಾಗೋಯ್ತು, ನನಗೆ 500 ಹೊರಟೋಗ್ಬಿಡ್ತು ಅಂತ. ಇನ್ಮೇಲೆ ಬುದ್ಧಿ ಬಂತು ಹೆಲ್ಮೆಟ್ ಹಾಕ್ಕೊಳ್ಳೋದು. ಸೊ ಗೌರಿಬಿದೂರಲ್ಲಿ ಯಾರಾದರೂ ವಿಡಿಯೋ ನೋಡ್ತಿದ್ರೆ ಸಂಜೆ ಹೊತ್ತಂತೂ ಹೆಲ್ಮೆಟ್ ಹಾಕ್ಕೊಂಡೇ ಹೋಗಿ ಟೌನ್ಗೆ, ಯಾಕಂದರೆ 500 ಫೈನ್ ಕಟ್ಟೋಕ್ಕಾಗೋಲ್ಲ. ಇನ್ನೊಂದು ಸೇಫ್ಟಿ, ನಮ್ಮ ಸೇಫ್ಟಿಗೆ ಅಲ್ವಾ ಅವರು ಹೆಲ್ಮೆಟ್ ಹಾಕ್ಕೊಳ್ಳಿ ಅಂತ ಹೇಳೋದು. ಸೊ ಎಲ್ಲರೂ ಹೆಲ್ಮೆಟ್ ಹಾಕ್ಕೊಂಡು ಗಾಡಿ ಓಡಿಸಿ ಅಂತ ಹೇಳ್ತೀನಿ. ನನ್ನ ಮಗಳದ್ದು ಹೋಮ್ವರ್ಕ್ ಮುಗೀತು. ಹೋಗಿ ಹೋಮ್ವರ್ಕ್ ಮುಗೀತಮ್ಮ, ಮುಗೀತು ಹೋಮ್ವರ್ಕ್ ಅವಳದು. ಬಾ, ತುಂಬ ನೀಟಾಗಿ ಬರೀತಾಳೆ ನನ್ನ ಮಗಳು. ನೋಡ್ತಾ ಇರ್ಬೋದು. ರೈಟಿಂಗ್ ಮಾತ್ರ ಸೂಪರಾಗಿದೆ ಪಾಪಚ್ಚಿ. ಮ್ಯಾಮರು ಅದೇ ಹೇಳ್ತಿರ್ತಾರೆ ರೈಟಿಂಗ್ ಚೆನ್ನಾಗಿ ಬರೀತಾಳೆ ಅಂತ. ರೈಟಿಂಗ್ ತುಂಬ ಚೆನ್ನಾಗಿ ಬರೀತಾಳೆ. ಈಗಿನ LKG ಅಲ್ವಾ, UKGಗೆ ನಾನು ಟ್ಯೂಷನ್ಗೆ ಹಾಕೋಣ ಅಂತ ಸುಮ್ಮನೆ ಇದ್ದೀನಿ. ನಾನು ಹೇಳ್ಕೊಟ್ರೆ ಅವಳು ಕೇಳಲ್ಲ, ನಾನು ಆಮೇಲೆ ಹೇಳ್ತೀನಿ ಆಮೇಲೆ ಬರಿತೀನಿ ಅಂತಾಳೆ. ಅದಕ್ಕೆ ನಾವು ಟ್ಯೂಷನ್ಗೆ ಹಾಕೋಣ ಅಂತ ಅಂದ್ಕೊತಾ ಇದ್ದೀವಿ. ಸೊ ನೋಡುವ ಹಾಕೋದ ಬೇಡವಾ ಅಂತ. ಅವ್ರ ಅಪ್ಪಾಜಿ 1ನೇ ಕ್ಲಾಸ್ಗೆ ಹಾಕೋಣ, ಈಗೇನು ಬೇಡ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹಾಕಿದೆ ಆಯಿತು ಅಂತೈತೆ. ನಾನು UKGಗೆ ಹಾಕ್ರಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಮಕ್ಕಳು ಮನೆಗೆ ಇದ್ದರೆ ಬರೀ ಫೋನು TV ಇದಕ್ಕೆ ಅಡಿಕ್ಟ್ ಆಗ್ತಾರೆ. ಸ್ಕೂಲಿಂದ ಬಂದು 1 ಅವರ್ ಸ್ನ್ಯಾಕ್ಸ್ ನಾವು ಸ್ಕೂಲ್ಗೆ ಹಾಕಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಮಾಡ್ತೀವಿ. ಯಾಕಂದರೆ ಸ್ಕೂಲ್ ಟೀಚರ್ಸೇ ಮಾಡ್ತಾ ಇರ್ತಾರೆ ಟ್ಯೂಷನ್ಸ್. ಸ್ಕೂಲ್ ಟೀಚರ್ಸ್ ಹೌದಮ್ಮ, ನನ್ನ ಮಗಳು ಮಾತಾಡೋಕ್ಕೆ ಬಿಡಲ್ಲ. ಸ್ಕೂಲ್ ಟ್ಯೂಷನ್ಸ್ ನನ್ನ ಮಕ್ಕಳು ನಾನು ಕ್ಯಾಮ್ರಾ ಆನ್ ಮಾಡಿದಾಗೆ ಮಾತಾಡೋಕ್ಕೆ ಬರೋದು ನನ್ನ ಜೊತೆ. ಅದಕ್ಕೆ ಆಮೇಲೆ ನನ್ನನ್ನು ಹಿಡಿಸ್ಕೊಳೋದು ಇಲ್ಲ, ಅವ್ರ ಪಾಡಿಗೆ ಅವ್ರು ಇರ್ತಾರೆ. ನಾನು ಕ್ಯಾಮ್ರಾ ಆನ್ ಮಾಡಿದ್ರೆ ಬಂದು ನನ್ನ ಮುಂದೆ ನಿಂತ್ಕೊಂಡು ಮಾತಾಡ್ತಿರ್ತಾರಲ್ಲಮ್ಮ. ಸೊ ಟ್ಯೂಷನ್ಗೆ ಹಾಕಬೇಕು. ಯಾಕಂದರೆ ಅವಳಿಗೆ ಸ್ವಲ್ಪ ಇಂಪ್ರೂವ್ ಇದೆ. ನರ್ಸರಿಗೂ LKGಗೂ ಚೆನ್ನಾಗಿದ್ದಾಳೆ. ನಾನು ಹಂಗೆ ಬಿಟ್ಬಿಟ್ರೆ ಈ ಫೋನು ಹೋಮ್ವರ್ಕ್ ಸ್ಕೂಲಿಂದ ಬಂದ ತಕ್ಷಣ ಹೋಮ್ವರ್ಕ್ ಬರೀತಾಳೆ, ಮತ್ತೆ TV ಇಟ್ಕೊಡು ಅಂತ ಕೂತ್ಕೊತಾಳೆ. TV ಮುಂದೆ ಅಡಿಕ್ಟ್ ಆಗೋಗ್ಬಿಡ್ತಾಳೆ. ಅದಕ್ಕೆ ನಾನು ಸ್ಕೂಲಿಂದ ಬಂದ ತಕ್ಷಣ 1 ಅವರ್ ಮನೇಲಿರಲಿ, ಆಮೇಲೆ ಟ್ಯೂಷನಿಗೆ ಹೋಗಿ ಬರಲಿ, ಮನೇಲಿ ಸ್ವಲ್ಪ ಹೊತ್ತು ಆಮೇಲೆ ಓದ್ಕೊತಾಳೆ. ಅದೇ ಅಭ್ಯಾಸ ಆಗೋಗುತ್ತೆ ಅಂತ ನಾನು UKGಗೆ ಹಾಕೋಣ ಟ್ಯೂಷನ್ಗೆ ಅಂದ್ಕೊಂಡಿದ್ದೀನಿ. ಸೊ ಇನ್ನೊಂದು ನನ್ನ ಮಗಳಿಗೆ ಈಗ 5 ಇಯರ್ಸು, ಕರಾಟೆ ಕ್ಲಾಸ್ಗೆ ಹಾಕಬೇಕು. ಈಗ ರಜದಲ್ಲಿ ಕರಾಟೆ ಕ್ಲಾಸಸ್ಗೆ ಹಾಕೋಣ ಅಂತ ಅಂದ್ಕೊತಾ ಇದ್ದೀವಿ. ಇಲ್ಲಿ ನಮಗೆ ಹತ್ರನೇ ಇದೆ, ಹಾಕಬೇಕು. ಅವಳು ಸಣ್ಣ ಇದ್ದಾಳೆ. ಸೊ ನೋಡೋಣ. ನನಗೆ ಇನ್ನೊಂದು ಭಯ, ಎಲ್ಲಿಗಾದ್ರೂ ತಗಲಿಸ್ತಾರೇನೋ, ಅಂದರೆ ಆಟ ಆಡುವಾಗ ತಗಲ್ಸ್ಕೊತಾರೇನೋ ಅಂತ ಭಯ. ನೋಡೋಣ, ಹಾಕಬೇಕು ಅಂತ ಫಿಕ್ಸ್ ಆಗಿದ್ದೀನಿ. ಅವಳು ಮೇಯ್ನ್ ಊಟನೇ ಮಾಡಲ್ಲ ನನ್ನ ಮಗಳು. ಊಟ ಮಾಡಿ ಸ್ವಲ್ಪ ದಪ್ಪ ಆಗಿ ಇದ್ದರೆ ತಾನೇ ನಾವು ಎಲ್ಲದಕ್ಕೂ ಕಳ್ಸೋಕ್ಕೆ ನಮಗೂ ಧೈರ್ಯ ಬರೋದು. ಅವಳು ಊಟ ಮಾಡಲ್ಲ ಮೇಯ್ನು. ನಮ್ಗೆ ಅದೊಂದು ನೋವು. ಸಣ್ಣಕ್ಕಿದ್ದಾಳೆ ನನ್ನ ಮಗಳು, ಊಟ ಮಾಡು ಅಂದರೂ ಮಾಡಲ್ಲ. ಅವ್ರ ಅಪ್ಪಂಗೆ ಇವಳದೇ ಚಿಂತೆ, ಊಟ ಮಾಡಲ್ಲ ಇವಳು, ಊಟ ಮಾಡಲ್ಲ ಅಂತೇಳಿ. ಊಟ ನೋಡಿದ್ರೆ ಅವಳಿಗೋ ಇಲ್ಲ ತಲೆನೋವು ಬರುತ್ತೆ, ಇಲ್ಲ ಹೊಟ್ಟೆ ನೋವು ಬರುತ್ತೆ, ನಂಗೆ ನಿದ್ದೆ ಬರ್ತಾಯಿತ್ತು ಮಮ್ಮಿ ಅಂತೇಳಿ ಊಟನೇ ತಿನ್ನಲ್ಲ ನನ್ನ ಮಗಳು. ಸೊ ಏನು ಮಾಡಬೇಕೋ ಗೊತ್ತಿಲ್ಲ ನನಗೆ. ನನ್ನ ಮಗನ ಚಿಂತೆ ಇಲ್ಲ ನನಗೆ, ನನ್ನ ಮಗಳದೇ ಚಿಂತೆ. ಅವಳು ಊಟನೇ ಮಾಡಲ್ಲ. ಏನಾದರೂ ಟಿಪ್ಸ್ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಮಕ್ಕಳು ಊಟ ಮಾಡೋಕ್ಕೆ. ಫ್ರೆಂಡ್ಸ್, ಇವತ್ತು ಪಲ್ಸ್ ಪೋಲಿಯೋ ಇದೆ. ಸೊ ಯಾರೆಲ್ಲ ಪಲ್ಸ್ ಪೋಲಿಯೋ ಹಾಕ್ಸಿಲ್ಲ ಮಕ್ಕಳಿಗೆ, ಇನ್ನೂ 6 ವರ್ಷದೊಳಗಿರೋ ಮಕ್ಕಳಿಗೆ ಪೋಲಿಯೋ ಹಾಕ್ಸಿ. ಸೊ ನಾನು ಇಲ್ಲಿ ನಮ್ಮ ಮನೆ ಹತ್ರ ನಮಗೆ ಡಿಪಾರ್ಟ್ಮೆಂಟವರೇ ಬರ್ತಾರೆ. ಸೊ ಡಿಪಾರ್ಟ್ಮೆಂಟ್ ಹಾಸ್ಪಿಟ್ಲಿಂದನೇ ಬಂದು ನಮಗೆ ಪಲ್ಸ್ ಪೋಲಿಯೋ ಹಾಕೋಗ್ತಾರೆ. ನಾನು ನನ್ನ ಮಗಳಿಗೆ ನನ್ನ ಮಗನಿಗೆ ಇಬ್ಬರಿಗೂ ಹಾಕಿಸ್ದೆ. ಅವರು ಬೆಳಗ್ಗೆನೇ ಬಂದು ಹಾಕ್ಬಿಟ್ಟು ಹೋದರು. ಸೊ ನೀವು ಇನ್ನೂ ಯಾರೆಲ್ಲ ಹಾಕ್ಸಿಲ್ಲ ಹಾಕ್ಸಿ ಅಂದರೆ ಒಂದು 2 ಡೇಸ್ ಇರುತ್ತೆ ಅಷ್ಟೇ. ಸೊ 2 ಡೇಸ್ ಆದಮೇಲೆ ಹಾಕಲ್ಲ ಅವರು, 2 ಡೇಸ್ ಹಾಕ್ತಾರೆ. ನಮಗೆ ಹೋದ ವರ್ಷ ಎಲ್ಲ ಹೆಂಗೆ ಮಾಡಿದ್ರು ಅಂದರೆ ಪೋಲಿಯೋ ದಿನ ಬರಲ್ಲ ನಮಗೆ. ಪೋಲಿಯೋ ದಿನ ಆದಷ್ಟು ಅಲ್ಲೇ ಹಾಸ್ಪಿಟ್ಲಲ್ಲೇ ಹಾಕ್ತಿರ್ತಾರೆ. ಅದ್ರ ನೆಕ್ಸ್ಟ್ ಡೇ ಬಂದು ಕ್ವಾರ್ಟರ್ಸಿಗೆಲ್ಲ ಹಾಕ್ತಾರೆ. ಸೊ ಇವತ್ತು ಗೊತ್ತಿಲ್ಲ, ಬೇಗನೆ ಬಂದು ಪೋಲಿಯೋ ದಿನವೇ ಮಕ್ಳಿಗೆ ಹಾಕ್ಬಿಟ್ಟು ಹೋದರು. ನನ್ನ ಮಗಳಿಗೆ ಇನ್ನೂ 5 ವರ್ಷಕ್ಕೆ ಬಿದ್ದಿದೆ. ಸೊ ಅವಳಿಗೂ ಹಾಕಿದ್ರು. ಇನ್ನು ನನ್ನ ಮಗನಿಗೆ 1.5 ವರ್ಷ, ಅವನಿಗೂ ಹಾಕ್ಸಿದ್ದೀನಿ. ನಾವು ನನ್ನ ಹಸ್ಬೆಂಡ್ ಹೇಳಿರು, ಒಂದು ವೇಳೆ ಅವ್ರು ಬಂದಿಲ್ಲ ಅಂದರೆ ಸಂಜೆ ಹೋಗ್ಬಿಟ್ಟು ಇಲ್ಲೇ ಸ್ಕೂಲ್ ಹತ್ರ ಹಾಕ್ಸ್ಕೊಂಬರೋಣ ಅಂತ. ನಾವು ಅಂದ್ಕೊಂಡ್ವಿ, ಹೋಗಿ ಮಧ್ಯಾಹ್ನ ಹಾಕ್ಸ್ಕೊಂಬಂದ್ರೆ ಆಯಿತು ಅಂತ. ಸೊ ಅಷ್ಟೊತ್ತಿಗೆ ಬಂದು ಅವರೇ ಹಾಕಿದ್ರು. ಪೋಲಿಯೋ ಹಾಕ್ಸಿದ್ದೀನಿ. ಪೋಲಿಯೋ ಹಾಕ್ಸೋದ್ರಿಂದ ತುಂಬ ಒಳ್ಳೆಯದು. ಸೊ ಕೆಲವರೆಲ್ಲ ಆಗಿನ ಕಾಲದಲ್ಲೆಲ್ಲ, ಆಗಿನ ಕಾಲ ಅಂದರೆ ಒಂದು 10-20 ವರ್ಷದ ಹಿಂದೆ ಎಲ್ಲ ಹಾಕಿಸ್ದೇ ಇರೋರು ಇವಾಗ ಅದ್ರ ನೋವು ಪಡ್ತಾ ಇದ್ದಾರೆ. ಸೊ ಪೋಲಿಯೋ ಎಲ್ಲ ಮಕ್ಕಳಿಗೂ ಹಾಕಿಸಿ ಅಂತ ಹೇಳ್ತೀನಿ. ಸೊ ಇವತ್ತು ಸಂಡೇ
ಸಂಡೇ ವ್ಲಾಗ್ ಏನು ಮಾಡಿಲ್ಲ ಬೆಳಗ್ಗೆಯಿಂದ. ನನ್ನ ಮಕ್ಕಳಿಗೆ ಅಡುಗೆ ಮಾಡಿ ತಿನ್ನಿಸಿ ಸ್ನಾನ ಮಾಡಿಸಿ ಮನೆ ಒರೆಸ್ಕೊಂಡು ಬಟ್ಟೆ ಒಕ್ಕೊಂಬಿಟ್ಟು ನಾನು ಫ್ರೆಶ್ ಅಪ್ ಆಗಿದ್ದೀನಿ ಅಷ್ಟೇ. ನನ್ನ ಹಸ್ಬೆಂಡ್ ಪಾಪ ಮಧ್ಯಾಹ್ನಕ್ಕೆ ಪರ್ಮಿಷನ್ ಕೇಳ್ಕೊಂಡು ಬಂದರು. ಇವತ್ತು ಮಲ್ಕೊಂಡಿದ್ದಾರೆ, ಯಾಕೋ ಸ್ವಲ್ಪ ಮೈಕೈ ನೋವು ಅಂದರು, ಮಲಗಿದ್ದಾರೆ ಅವರು. ನನ್ನ ಮಗನೂ ಈಗ ಮಲಕ್ಕೊಂಡ. ಅಡುಗೆ ಮಾಡ್ಕೋಬೇಕು, ಬೆಳಗ್ಗೆ ಬಂದು ಎಗ್ ಬಿರಿಯಾನಿ ಮಾಡಿದ್ದೆ ಸಂಡೇ ಆಗಿರೋದ್ರಿಂದ. ಸೊ ಮಧ್ಯಾಹ್ನ ಅದೇ ಇತ್ತು, ಅದೇ ತಿನ್ಕೊಂಬಿಟ್ವಿ. ಸೊ ನೈಟ್ಗೆ ಚಿಕನ್ ಮಾಡ್ಕೊಳೋಣ ಅಂತೇಳಿ ಸುಮ್ಮನೆ ಆಗಿದ್ದೀನಿ. ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೀನಿ, ಅವೆಲ್ಲ ಜೋಡಿಸ್ಕೊಬೇಕೀಗ. ಕೆಲಸನೇ ಆಗಿಲ್ಲ ಇವತ್ತು ಬೆಳಗ್ಗೆಯಿಂದ ನೀಟಾಗಿ. ನನ್ನ ಮಕ್ಕಳದೇ ಐತೆ, ನನ್ನ ಮಗಳಿಗೆ ರಜಾ ಕೊಟ್ಟವ್ರೆ ಅಂದರೆ ಇವತ್ತು ಸಂಡೇ ಆಗಿರೋದ್ರಿಂದ ಒಬ್ರಿಗೊಬ್ರು ತೀಟೆ. ಅಪ್ಪ ನನ್ನ ಮಗಳು ಮಮ್ಮಿ ಇವು ನೋಡ್ದ ಅವನು ಅಮ್ಮ ಅಂತ ಅವನು ಆಗೋದೇ ಇಲ್ಲ ಕೆಲಸ ನನಗೆ. ಸೊ ಕೆಲಸ ಮಾಡಬೇಕೀಗ. ಪಟಾಪಟ್ ಪಾತ್ರೆ ಜೋಡಿಸ್ಕೊಂಬಿಟ್ಟು ಚಿಕನ್ ತಂದಿಲ್ಲ ಇನ್ನು, ಅಷ್ಟೊತ್ತಿಗೆ ನಾನೆಲ್ಲ ಮಸಾಲೆ ರುಬ್ಬಿಟ್ಕೊತೀನಿ. ಅವ್ರು ಎದ್ದ ತಕ್ಷಣ ಸ್ನಾನ ಮಾಡಿಬಿಟ್ಟು ಅವರು ಚಿಕನ್ ತಂದು ಕೊಡ್ತಾರೆ ನನ್ನ ಹಸ್ಬೆಂಡು. ಮಾಡಿಬಿಟ್ಟು ಇಲ್ಲಿ ನಮ್ಮ ಗೌರಿಬಿದನೂರಲ್ಲಿ ಹುರ್ಸ್ ನಡೀತಾ ಇದೆ, ಇಲ್ಲ ದರ್ಗಾ ಹತ್ರ ಮುಸ್ಲಿಮ್ಸ್ದು ದರ್ಗಾ ಇರುತ್ತಲ್ಲ, ಅಲ್ಲಿ ಉರ್ಸ್ ನಡೆಯುತ್ತೆ. ಒಂದು 10 days ನಡೆಯುತ್ತೆ. ಮೊನ್ನೆ ಥರ್ಸ್ಡೇಯಿಂದ ನಡೀತಾ ಇದೆ. ನಾವು ಇವತ್ತು ಸಂಜೆ ಹೋಗ್ಬರೋಣ, ಮಕ್ಳಿಗೆ ಆಡೋದೆಲ್ಲ ಇರುತ್ತೆ. ಸೊ ಹೋಗ್ಬರೋಣ ಅಂದ್ಕೊಂಡಿದ್ದೀವಿ. ನಮ್ಮ ಅಣ್ಣನೂ ಕರೆದಿದ್ದೀನಿ. ಸೊ ನಮ್ಮ ಅಣ್ಣ ನಾವು ಹೋಗ್ಬರೋಣ ಅಂತೇಳಿ. ನನ್ನ ಮಗಳಿಗೆ ಇಷ್ಟ ಆ ಥರ ಎಲ್ಲ ಕರ್ಕೊಂಡು ಹೋಗೋದಕ್ಕೆ. ಪಾಪ ಕೇಳ್ತಾ ಇದ್ದಾಳೆ ಕರ್ಕೊಂಡೋಗ್ರಿ ಅಂತ. ಸೊ ಹೋಗಿ ಬರೋಣ ಅಂದ್ಕೊಂಡಿದ್ದೀನಿ. ಸೊ ಹೋದರೆ ವಿಡಿಯೋ ಮಾಡ್ಕೊಂಬರ್ತೀನಿ ನಾನು. ಸೊ ಹೋಗಬೇಕು, ನಾನು ತುಂಬ ದಿನ ಆಯಿತು ದರ್ಗಾಗೆ ಹೋಗಿ ಬರಬೇಕು. ಹೋಗಿ ನಮಸ್ಕಾರ ಹಾಕ್ಕೊಂಡು ನನ್ನ ಮಕ್ಕಳಿಗೆ ಆಟ ಆಡಿಸಿ ಕರ್ಕೊಂಬರೋಣ ಅಂತ ಹೇಳಿ ಈಗ ಪಟಾಪಟ್ ಪಾತ್ರೆ ಜೋಡಿಸ್ಕೊಬಿಟ್ಟು ಮಸಾಲೆ ರುಬ್ಬಿಟ್ಕೊಂಡ್ಬಿಡ್ತೀನಿ. ಸೊ ನಾನಿಲ್ಲಿ ಪಟಾಪಟ್ ಅಂತ ಪಾತ್ರೆ ಜೋಡಿಸ್ಕೊಂಡ್ಬಿಡ್ತಾ ಇದ್ದೀನಿ. ಸೊ ಬೇಗ ಕೆಲಸ ಮುಗಿದ್ರೆ ಮಕ್ಳನ್ನ ಕತ್ಲಿದ್ದಂಗೆ ಮನೆಗೆ ಬಂದುಬಿಡೋಣ ಬೆಳಗಿದ್ದಂಗೆ ಅಂತೇಳ್ಬಿಟ್ಟು. ಅಲ್ಲಿ ಕತ್ಲಾದ್ಮೇಲೆ ಚೆನ್ನಾಗಿರೋದು ನೋಡೋಕ್ಕೆ. ಸೊ ಅದಕ್ಕೆ ಬೇಗ ಮಾಡ್ಕೊತಾ ಇದ್ದೀನಿ. 6:30 ಹಂಗೆ ಹೋಗ್ಬಿಟ್ಟು 8:30 ಹಂಗೆ ಬಂದುಬಿಡೋಣ ಅಂತ ಹೇಳಿ. ಇಷ್ಟು ದಿನ ಕಾಯಿ ಒಡೆದು ತುರಿದು ಇಟ್ಕೊತಿದ್ದೆ. ಸೊ ನಮ್ಮಮ್ಮ ಹೋದಾಗಿಂದ ನನಗೆ ಅದಕ್ಕೆ ಟೈಮೇ ಸಿಕ್ಕಿಲ್ಲ. ಯಾವಾಗ ಬೇಕೋ ಅವಾಗ ಮಾತ್ರ ಹೊಡ್ಕೊತಾ ಇದ್ದೀನಿ. ಸೊ ತೆಂಗಿನಕಾಯಿ ಹೊಡೆದು ತುರಿಬೇಕೀಗ. ಸೊ ತೆಂಗಿನಕಾಯಿ ಹೊಡ್ಕೊಬರ್ತೀನಿ. ಸೊ ನಾನಿಲ್ಲಿ ಒಂದು ಕಡೆ ರೈಸ್ಗೆ ಇಟ್ಕೊಂಡ್ಬಿಟ್ಟಿದ್ದೆ. ರೈಸ್ಗೆ ಇಟ್ಕೊಂಡ್ಬಿಟ್ಟು ಬೆಳ್ಳುಳ್ಳಿ ಸುಲ್ಕೊಂಡು ಕಾಯಿ ತುರ್ಕೊಂಬಿಡೋಣ ಅಂತೇಳ್ಬಿಟ್ಟು. ಸೊ ಕಾಯಿ ಹೊಡ್ಕೊಬಂದಿದ್ನಲ್ಲ, ಸೊ ತುರ್ಕೊಂಬಿಟ್ಟು ಹಂಗೆ ಬೆಳ್ಳುಳ್ಳಿ ಸುಲ್ಕೊಂಡು ಫಸ್ಟ್ ಮಸಾಲೆ ರೆಡಿ ಮಾಡಿ ಇಟ್ಕೊಬಿಡೋಣ. ನನ್ನ ಹಸ್ಬೆಂಡ್ ಚಿಕನ್ ತಂದ ತಕ್ಷಣ ಸಾಂಬಾರಿಗೆ ಇಟ್ಬಿಡೋಣ ಅಂತೇಳ್ಬಿಟ್ಟು ಇಲ್ಲಿ ಕುತ್ಕೊಂಡು ಕಾಯಿ ತುರ್ಕೊತಾ ಇದ್ದೆ. ನನ್ನ ಮಗಳು ಇಲ್ಲಿ ಕೂತಿದ್ಲು ಅಂತೇಳ್ಬಿಟ್ಟು ಅವಳ ಹತ್ರ ಮಾತುಗಳು ಹೇಳ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೆ ನಾನು. ಸೊ ಕಾಯಿ ತುರ್ಕೊಂಬಿಟ್ಟು ಬೆಳ್ಳುಳ್ಳಿ ಸುಲ್ಕೊಬಿಟ್ಟೆ. ಸೊ ನೋಡ್ತಾ ಇರ್ಬೋದು ಕಾಯಿ ತುರಿತಾ ಇದ್ದೀನಿ ಇಲ್ಲಿ. ಸೊ ನನ್ನ ಮಗ ಮಲ್ಕೊಂಡ್ರೆ ಏನೋ ಒಂದು ಕೆಲಸ ಮಾಡ್ಕೊಬೋದು, ಅವನು ಎದ್ದಿದ್ರೆ ನನಗೇನು ಕೆಲಸ ಆಗೋದಿಲ್ಲ. ಸೊ ಬೇಗ ಸಾಂಬಾರೆಲ್ಲ ಮಾಡಿಬಿಟ್ಟು ಮಕ್ಳಿಗೆ ಊಟ ಮಾಡಿಸ್ಕೊಂಡು ಅವ್ರಿಗೆ ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಹೊರಟ್ವಿ. ಸೊ ನೋಡ್ತಾ ಇರ್ಬೋದು ಚಳಿ ಇರೋ ಕಾರಣ ನನ್ನ ಮಕ್ಳಿಗೆ ಸ್ವೆಟ್ರ್ ಹಾಕ್ಬಿಟ್ಟು ಫುಲ್ ಕ್ಲೋಸ್ ಮಾಡಿಬಿಟ್ಟಿದ್ದೀನಿ. ಸೊ ಹೋಗ್ತಾನೆ ನೋಡ್ತಾ ಇರ್ಬೋದು ಧೂಳು ಮತ್ತು ಎಷ್ಟು ಜನ ಹೋಗ್ತಿದ್ದಾರೆ ಅಂತೇಳ್ಬಿಟ್ಟು. ಇಲ್ಲಿಂದನೇ ಲೈಟಿಂಗ್ಸ್ ತುಂಬ ಚೆನ್ನಾಗಿ ಕಾಣ್ತಿದ್ವು. ಲೈಟಿಂಗ್ಸು ಚೆನ್ನಾಗಿ ಹಾಕಿದ್ರು ಈ ಸರಿ. ಸೊ ನೋಡಿ ಜೈಂಟ್ ವೀಲ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳ್ಬಿಟ್ಟು. ಮಕ್ಕಳಿಗೆ ಆಡೋವೆಲ್ಲ ತುಂಬ ಇದ್ವು, ಮಕ್ಕಳಿಗೆ ಆಟ ಆಡಿಸೋವು. ಸೊ ನಾವು ಆ ಜನ ನೋಡಿಬಿಟ್ಟು ನನ್ನ ಮಗಳನ್ನೇನು ಫೋರ್ಸ್ ಮಾಡಲಿಲ್ಲ ಆಟ ಆಡೋಕ್ಕೆ. ಯಾವ ಥರ ಲೈಟಿಂಗ್ಸ್ ಆಟ ಆಡೋಕ್ಕೂ ಅಷ್ಟೇ ತುಂಬ ಕಲೆಕ್ಷನ್ಸ್ ಇದ್ವು ಮಕ್ಕಳಿಗೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮಕ್ಕಳು ಜನ ತುಂಬ ಚೆನ್ನಾಗಿರೋದು ಇಳಿತ ನೋಡೋದಕ್ಕೆ. ಸೊ ಸೊ ನೋಡಿ ಹೊರಗಡೆಯಿಂದ ದರ್ಗಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಮಗೆ ಒಳಗಡೆ ಹೋಗೋಕ್ಕೆ ಆಗಲಿಲ್ಲ, ತುಂಬ ಕ್ರೌಡ್ ಇತ್ತು, ಕ್ಯೂ ನಿಂತ್ಬಿಟ್ಟಿದ್ರು ಅಂತ ಹೇಳ್ಬಿಟ್ಟು ನಾನು ಹೋಗಲಿಲ್ಲ. ಸೊ ಇದು ಒಂದು ಹತ್ರ ರೇಟ್ ಕೇಳಿವಿ, ಅದು ಇವಾಗ ಟ್ರೆಂಡಿಂಗಲ್ಲಿ ಇದೆಯಲ್ಲ. ನನ್ನ ಮಗಳಿಗೆ ಇಷ್ಟಪಟ್ಟಿದ್ಲು ಅಂತ ಕೇಳಿದ್ರು, ತುಂಬ ರೇಟ್ ಅನ್ನಿಸ್ತು ನನಗೆ, 350 ಹೇಳಿರೋರು. ಸೊ ಇನ್ನೊಂದು ಕಡೆ ನೋಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಸೊ ಈ ಮಕ್ಳಿಗೆ ಆಡೋವೆಲ್ಲ ಅದು ಎಷ್ಟು ಹತ್ರ ಇಟ್ಬಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಇಲ್ಲಿ ನಮಗೆ ಒಂದು ಅಜ್ಜಿ ಇಟ್ಟಿದ್ರು. ಸೊ ಕೇಳೋಣ ಅಂತ ಕೇಳಿದ್ವಿ, ಅವ್ರು 250 ಹೇಳಿರು. ಸೊ ಚೆನ್ನಾಗಿದ್ವು, ಇದೇ ಕ್ವಾಲಿಟಿನ ಅಲ್ಲೂ ಇದ್ದಿದ್ರು, ಅವ್ರು 350 ಹೇಳಿದ್ರು. ಸೊ ಇಲ್ಲಿ ನನಗೆ ಇಷ್ಟ ಆಯಿತು. ಸೊ ಅವಳು ಗ್ರೇ ಕಲರ್ ತೊಗೊಮ್ಮ ಅಂತ ಹೇಳ್ತಾಯಿದ್ರೆ ಬೇಡ ಅಂತ ಹೇಳ್ಬಿಟ್ಟು ರೆಡ್ ತೊಗೊಂಡಿದ್ದಾಳೆ. ಸೊ ಚೆನ್ನಾಗಿತ್ತು ಅಂತೇಳ್ಬಿಟ್ಟು ನಾನಿಲ್ಲಿ 200 ಮಾಡ್ಕೊಳ್ಳಿ ಅಂತ ಕೇಳ್ತಾಯಿದ್ರು. ಇಲ್ಲಮ್ಮ 200 ಇದ್ವು ಆಗೋಗಿದ್ದಾವೆ ಅಂತೇಳ್ಬಿಟ್ಟು ಅಜ್ಜಿ ಹೇಳ್ತಾಯಿದ್ರು. ಸೊ 250 ರುಪೀಸ್ ಅದು
ತೊಗೊಂಬಿಟ್ಟು ನನ್ನ ಮಗಳಿಗೆ ಹಾಕಿದರೆ ಅವಳು ಅವರ ಪಪ್ಪ ಕಡೆ ತಿರುಗ್ತಾ ಇದ್ದಾಳೆ ವಿಡಿಯೋ ಮಾಡು ಅಂತ ಹೇಳ್ಬಿಟ್ಟು. ನೋಡಿ ಚೆನ್ನಾಗಿ ಕಾಣ್ತಾ ಇದ್ಲು. ಸೊ ನೋಡ್ತಾ ಇರ್ಬೋದು ತುಂಬ ಜನ ಫ್ರೆಂಡ್ಸ್, ಓಡಾಡೋಕ್ಕೆ ಆಗಲ್ಲ. ನನ್ನ ಮಗಳಿಲ್ಲಿ ಅವ್ರ ತಮ್ಮಂಗೆ ಚೆಕ್ ಮಾಡ್ತಾವಳೆ. ಡಾಕ್ಟರ್ ಸೆಟ್ ತಂದು ಚೆಕ್ ಮಾಡಮ್ಮ ನೋಡಿ, ಚೆಕ್ ಮಾಡ್ತಾ ಇದ್ದಾಳೆ ತಮ್ಮಂಗೆ. ವಿವಿ ದೊಡ್ಡಳಾದ್ಮೇಲೆ ಏನಾಗ್ತೀಯಾ? DC ಆಗ್ತೀಯಾ? ಮತ್ತೆ ಡಾಕ್ಟರ್ ಸೆಟ್ ತಗೊಂತೀಯ ಎಲ್ಗೋದ್ರು? ಅವಳಿಗೆ ತುಂಬ ಇಷ್ಟ, ಅವಳಿಗೆ ಡಾಕ್ಟರ್ ಆಗೋದು. ಬಟ್ ಭಯನಂತೆ ಅವಳಿಗೆ. ನನ್ನ ಮಗಳು ಅವ್ರ ಪಪ್ಪ ಚೆಕ್ ಮಾಡ್ತಾವಳು ಬಂದು. ಏನಾಗೈತಮ್ಮ ನಿಮ್ಮ ಪಪ್ಪಂಗೆ? ಜ್ವರ ಬಂದೈತಾ? ಓ, ಅವ್ರ ಪಪ್ಪ ಚೆಕ್ ಮಾಡ್ತಾವಳೆ ನನ್ನ ಮಗಳು ಬಂದ್ಬಿಟ್ಟು ಇಲ್ಲಿ. ಮುಟ್ಟು ಪಪ್ಪಂಗೆ, ಎಲ್ಲೆಲ್ಲೂ ಚೆಕ್ ಮಾಡಿ ಹೇಳ್ತಾ ಇದ್ದಾಳೆ. ಸೂಜಿ ಕೊಡಲ್ಲೇನು? ಕೊಡ್ತೀಯಾ? ಸೊ ಫ್ರೆಂಡ್ಸ್, ಊರ್ಸ್ಗೋಗಿದ್ದೆ ಅಂತ ಹೇಳಿದೆ ಅಲ್ವಾ. ಸೊ ನಾನು ಅಲ್ಲಿಯೇ ತಂದಿದ್ದೀನಿ ಅಂತ ತೋರಿಸ್ಬೇಕಿತ್ತು. ಸೊ ನಾನು ಬಂದುಬಿಟ್ಟು ಫಸ್ಟು ಆಗಲೇ ತೋರಿಸಿದ್ನಲ್ಲ ನಿಮಗೆ, ಇದು ಮ್ಯೂಸಿಕ್ ಎಲ್ಲ ಕಡೆ ಈಗ ಟ್ರೆಂಡಿಂಗ್ ಆಗೋಗ್ಬಿಟ್ಟಿದೆ. ನನ್ನ ಮಗಳು ಅಷ್ಟೇ ಪಾಪ ಫೋನಲ್ಲಿ ನೋಡೇ ಕೇಳಿದ್ದು ಅವಳು. ಸೊ ತುಂಬ ಚೆನ್ನಾಗಿದೆ. ನಾನು ಇದನ್ನ ಹಾಕೊಂಡು ಒಂದು ರೀಲ್ ಮಾಡಬೇಕು ನೋಡಿ. ತುಂಬ ಚೆನ್ನಾಗಿದೆ. 250 ರುಪೀಸ್ ಇದು. ಅವರು ಕಡಿಮೆ ಮಾಡಲಿಲ್ಲ. ಸೊ ಚೆನ್ನಾಗಿದೆ ಅನ್ನಿಸ್ತು. ನನ್ನ ಮಗಳಿಗೆ ಕಲರ್ ನಾವು ಇದು ಬೇಡ ಅಂದ್ವಿ, ಅವಳು ಕೇಳಲಿಲ್ಲ, ರೆಡ್ಡೇ ತೊಗೊಂಡ್ಳು. ನಮಗೆ ಅಲ್ಲಿ ಪರ್ಪಲ್ ಕಲರ್ ಇತ್ತು, ಸೊ ಅವಳು ಇಷ್ಟಪಡಲಿಲ್ಲ. ಇದನ್ನು ತಗೊಂಡ್ಳು. ಮತ್ತು ಬಾಟ್ಲು ಇದು ಚೆನ್ನಾಗಿದೆ, 100 ರುಪೀಸ್ ಇದು. ಚೆನ್ನಾಗಿದೆ ಬಾಟ್ಲ್. ಅವಳು ಸ್ಕೂಲ್ಗೆ ತುಂಬ ಬಾಟಲ್ಸ್ ಇದ್ದಾವೆ, ಅವಳು ನೋಡಿದ ತಕ್ಷಣ ಬೇಕು ಅಂತಾಳೆ. ಸೊ ಪಾಪ ಕೊಡಿಸ್ತು, ಚೆನ್ನಾಗಿದೆ. ಮತ್ತು ಈ ಥರ ದೊಡ್ಡ ನನಗೆ ಬೌಲ್ಸ್ ಬೇಕಾಗಿತ್ತು. ಸೊ ತಗೊಂಡೆ. ಮನೇಲಿ ಏನಾದರೂ ಫಂಕ್ಷನ್ಸ್ ಅವು ಆದಾಗ ಚೆನ್ನಾಗಿರ್ತವೆ. ಸೊ ಒಂದು 2 ತೊಗೊಂಡೆ ನಾನು. ಸೊ ಇದೊಂಥರ ಡಿಸೈನು, ಇದು ಸ್ವಲ್ಪ ದೊಡ್ಡದಿದೆ. ಸ್ವಲ್ಪ ಡಿಸೈನ್ ಚೆನ್ನಾಗಿತ್ತು. ಇದು ಡಿಸೈನ್ ಇಷ್ಟ ಆಗಿ ತೊಗೊಂಡೆ. ಈ ಸ್ವಲ್ಪ ದೊಡ್ಡದು ಬೌಲ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು 2. ಇದು 150 ಅನಿಸುತ್ತೆ, ಇದು 200 ಅನಿಸುತ್ತೆ. ಇದು ಚೆನ್ನಾಗಿದೆ ನೋಡಿ. ಇವೆರಡು ತಗೊಂಡೆ. ಮತ್ತು ನನಗೆ ಈ ಉಪ್ಪು ಹಾಕ್ಕೊಳ್ಳೋಕ್ಕೆ ಜರಡಿ ಬೇಕಾಗಿತ್ತು. ಪಿಂಗಾಣಿವೆಲ್ಲ ಈಗ ಪ್ಲಾಸ್ಟಿಕಲ್ಲೆಲ್ಲ ಉಪ್ಪಿಟ್ಕೊಬಾರ್ದು ಅಂತ ಹೇಳ್ತಾರಲ್ವ. ಸೊ ನಾನು ಈ ಉಪ್ಪಿಟ್ಕೊಳಕ್ಕೆ ಜರಡಿ ತುಂಬ ಹುಡುಕ್ತಿದ್ದೆ. ಆನ್ಲೈನಲ್ಲೆಲ್ಲ ಇದು ಸ್ವಲ್ಪ ರೇಟ್ ಜಾಸ್ತಿ ಅನ್ನಿಸ್ತು ನನಗೆ. ಸೊ ಆನ್ಲೈನಲ್ಲೆಲ್ಲ ರೇಟ್ ಸ್ವಲ್ಪ ಜಾಸ್ತಿ ಅನಿಸಿರೋದಕ್ಕೆ ನಾನು ನೋಡೋಣ ಇಲ್ಲೂ ಕೇಳೋಣ ಅಂತ ಕೇಳಿದೆ. ಸೊ ಇದು ನನಗೆ 200 ರುಪೀಸ್ಗೆ ಸಿಕ್ತು. ತುಂಬ ಚೆನ್ನಾಗಿದೆ. ಸೊ ಚೆನ್ನಾಗಿದೆ. ನನ್ನ ಕೈ ಆರಾಮಾಗಿ ಇಡಿಸುತ್ತೆ ಇದರಲ್ಲಿ. ನನ್ನ ಹಸ್ಬೆಂಡ್ ಅಂತಿದ್ರು ಅದೇ, ನಿನ್ನ ಕೈ ಚಿಕ್ಕದಿದೆ, ಇಡಿಸುತ್ತೆ ಇದರೊಳಕ್ಕೆ, ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೊ ತಗೊಂಡೆ. ನಾನು 2 ತೊಗೊಂಡೆ. ಈ ಥರದ್ದು ನಾನು 2 ತೊಗೊಂಡೆ. ನನಗೆ ತುಂಬ ಇಷ್ಟ ಆಯಿತು. ಸೊ 2 ತೊಗೊಂಡೆ ನಾನು. 200 ಇವು ಚೆನ್ನಾಗಿದ್ದಾವೆ. ಇವೆರಡು ತೊಗೊಂಡೆ. ಸೊ ಮತ್ತೆ ಈ ಬೌಲ್ಸ್ ತಗೊಂಡೆ. ತುಂಬ ಚೆನ್ನಾಗಿದ್ವು ಬೌಲ್ಸ್. ಇದು ಪಿಂಗಾಣಿ ನನ್ನ ಹತ್ರ ಆಲ್ರೆಡಿ ಇದ್ದೆ. ಸೊ 3 ಒಡೆದೋಗ್ಬಿಟ್ಟಿದೆ, ಇನ್ನು 3 ಇದೆ. ನಾನು ಆವಾಗ ಹೋದ ವರ್ಷ ಈ ಥರನೇ ಪಿಂಗಾಣಿ 6 ತೊಗೊಂಡಿದ್ದೆ. ಸೆಟ್ ಆಫ್ 6 ಬರ್ತವೆ ಇವು. ನಾನು ತೊಗೊಂಬಂದಿದ್ದೆ. ಸೊ ನನ್ನ ಮಗಳು ಹೊಡೆದಾಕ್ಬಿಟ್ಲು. 2 ಏನೋ ಇದಾವೆ ಅಷ್ಟೇ ಇನ್ನು. ಸೊ ಇವು 6 ತಂದಿದ್ದೀನಿ. ಅವ್ರಿಗೇನಾದರೂ ಸ್ನ್ಯಾಕ್ಸ್ ಹಾಕ್ಕೊಡೋಕ್ಕೆ ಆಗುತ್ತೆ ಅಂತ ತಂದೆ. ಮತ್ತು ಇವು ಕಾಫಿ ಕಪ್ಸು, ಕಾಫಿ ಮತ್ತು ಟೀ ಕಪ್ಸು ತುಂಬ ಇಷ್ಟ ಆಯಿತು ನೋಡಿದ ತಕ್ಷಣ. ನನಗೆ ಒಂಥರ ಸ್ಟೈಲಿಶಾಗಿ ಚೆನ್ನಾಗಿದ್ವು ಅಂತ ಹೇಳ್ಬಿಟ್ಟು ತಗೊಂಬಂದೆ. ಸೊ ನಮ್ಮ ಮನೆಗೆ ಈ ಥರದ್ದು ತುಂಬ ಇದೆ. ನಾನು ಮೇಲೆ ಎತ್ತಿಟ್ಬಿಟ್ಟಿದ್ದೀನಿ ಬಕೆಟ್ಗೆ ಹಾಕಿ. ಯಾಕಂದರೆ ಇಲ್ಲೂ ಶೋ ಪೀಸ್ ಹಂಗೆ ಇಡೋಕ್ಕೂ ಆಗಲ್ಲ ಇವು. ನಾನು ಏನಾದರೂ ಇಂಪಾರ್ಟೆಂಟ್ ಯಾರಾದರೂ ಬಂದರೆ ಮಾತ್ರ ಈ ಥರದ್ದು ತೆಗಿತೀನಿ, ಬಳಸ್ತೀನಿ. ಮತ್ತು ಡೈಲಿ ಯೂಸ್ಗೆ ಅಂತ ಹೇಳ್ಬಿಟ್ಟು ನಾನೊಂದು 3 ಸೈಡಿಗೆ ತೆಗೆದಿಟ್ಕೊತೀನಿ ಅಷ್ಟೇ. ಈ ಥರ ಸೆಟ್ಟುಗಳು ನನ್ನ ಹತ್ರ ಒಂದು 6-7 ಸೆಟ್ಸ್ ಇದ್ದಾವೆ. ಸೊ ಇದು ತುಂಬ ಇಷ್ಟ ಆಯಿತು, ಅದಕ್ಕೆ ತೊಗೊಂಬಂದೆ. ಚೆನ್ನಾಗಿದ್ದಾವೆ ಇದು ಒಂಥರ ಸ್ಟೈಲಿಶಾಗಿ ಅಷ್ಟೇ. ಇನ್ನೇನು ತರಲಿಲ್ಲ ನಾನು. ಯಾಕೆ ಅಂತಂದರೆ ಮೇಯ್ನ್ ನನಗೆ ನನ್ನ ಮಕ್ಕಳನ್ನಿಬ್ಬರನ್ನೂ ಕರ್ಕೊಂಡೋಗಿದ್ದೆ. ಸೊ ಜಾಸ್ತಿ ಪರ್ಚೇಸ್ ಮಾಡೋಕ್ಕಾಗಲ್ಲ. ಇನ್ನೊಂದು ತುಂಬ ಕ್ರೌಡ್ ಇತ್ತು. ಇವತ್ತು ಸಂಡೇ ಆಗಿರೋದ್ರಿಂದ ಎಲ್ಲಿರೋರು ಮೇ ಬಿ ಒಂದು 2 lakhs 3 lakhs ಮೆಂಬರ್ಸ್ ಏನೋ ಇಷ್ಟು ಜಾಗದಲ್ಲಿ ತುಂಬ ಕ್ರೌಡ್ ಇತ್ತು. ನನ್ನ ಮಕ್ಕಳನ್ನಿಬ್ಬರನ್ನೂ ಕರ್ಕೊಂಡೋಗಿದ್ದ ಕಾರಣ ನಾನು ಏನು ಪರ್ಚೇಸ್ ಮಾಡೋಕ್ಕಾಗಲಿಲ್ಲ. ಸೊ ಫ್ರೈಡೇ ನಮ್ಮಮ್ಮ ಬರ್ತೀನಿ ಅಂತ ಹೇಳಿದ್ದಾರೆ, ಅವ್ರನ್ನ ಕರ್ಕೊಂಡು ಹೋಗ್ತೀನಿ. ಯಾಕಂದರೆ ನನ್ನ ಮಗನ ಸ್ವಲ್ಪ ಹ್ಯಾಂಡಲ್ ಮಾಡ್ತಾರೆ ನಮ್ಮಮ್ಮ. ತೊಗೊಬೇಕು. ನನಗೆ ಮೇಯ್ನ್ ಟಬ್ಬು ಬೇಕಾಗಿತ್ತು. ಈ ಬಟ್ಟೆ ಪಾತ್ರೆ ಎಲ್ಲ ಹಾಕೋಕ್ಕೆ ದೊಡ್ಡ ಟಬ್ಬು ನಾನು 2 years ಆಗಿತ್ತು ಅಲ್ಲೇ ತೊಗೊಂಬಂದು. ಸೊ ಅವು ಬ್ರೇಕ್ ಆಗಿದ್ದಾವೆ.
ಸೊ ತೊಗೊಂಬರ್ಬೇಕಿತ್ತು, ನೋಡಿದೆ ಚೆನ್ನಾಗಿದ್ವು. ನನಗೆ ಅಲ್ಲಿಂದ ತೊಗೊಂಬರೋಕ್ಕಾಗದೆ, ಮಕ್ಕಳನ್ನ ಎತ್ಕೊಂಡು ಹೋಗಿ ತರೋಕ್ಕಾಗದೆ ನಾನು ಅಲ್ಲೇ ಇಟ್ಬಿಟ್ಟೆ. ನನ್ನ ಹಸ್ಬೆಂಡ್ ಹೇಳಿದ್ರು ಫ್ರೈಡೇ ಹೋಗ್ತೀವಲ್ಲ ತೊಗೊಂಬರೋಣ ಅಂತ ಹೇಳ್ಬಿಟ್ಟು. ಮತ್ತು ಒಳಗಡೆ ದೇವಸ್ಥಾನದ ಒಳಗಡೆ ದರ್ಗಾ ಒಳಗೆ ಹೋಗೋಕ್ಕೂ ನನಗೆ ಆಗಲಿಲ್ಲ. ಯಾಕೆ ಅಂದರೆ ತುಂಬ ಕ್ರೌಡು, ಕ್ಯೂ ನಿಂತಿದ್ರು. ಸೊ ಆಗಲಿಲ್ಲ ನನಗೆ. ಮಕ್ಕಳನ್ನ ಸಹ ಎಲ್ಲೂ ಆಟಾಡ್ಸೋಕ್ಕಾಗಲಿಲ್ಲ. ತುಂಬ ಧೂಳು, ಡೆಸ್ಟ್ ಅಲರ್ಜಿ ಆಗೋಗೋದೆ ಅಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂಡ್ರೆ. ಸೊ ಹೋಗ್ತಾ ಹೋಗ್ತಾ ಜನ ಕಡಿಮೆ ಆಗ್ತಾರೆ, ಅದಕ್ಕೆ ಹೋಗೋಣ ಅಂತ ಸುಮ್ಮನೆ ಆಗೋದ್ವಿ ನಾವು. ಫ್ರೈಡೇ ಇಲ್ಲ ಸ್ಯಾಟರ್ಡೇ ಹೋಗೋಣ ಅಂತ. ಸ್ಯಾಟರ್ಡೇ ನನ್ನ ಮಗಳಿಗೆ ಸ್ಕೂಲ್ ಡೇ ಇದೆ, ಆ್ಯನ್ಯುವಲ್ ಡೇ ಇದೆ ಅವಳಿಗೆ ಸ್ಕೂಲಲ್ಲಿ. ಆ್ಯನ್ಯುವಲ್ ಡೇ ಆದಮೇಲೆ 2 ಗಂಟೆಗೆ ಮುಗಿಯುತ್ತೆ ಅಂತ ಹೇಳಿದ್ದಾರೆ. ಸೊ ಮುಗಿದ ಮೇಲೆ ಸಂಜೆ ಹೋಗೋಣ. ಅಲ್ಲಿ 8-9 ಹಂಗೆ ಹೋದರೆ ಚೆನ್ನಾಗಿರುತ್ತೆ ಉರ್ಸಿಗೆ. ಸೊ ಹೋಗೋಣ, ಸ್ಯಾಟರ್ಡೇ ನಮ್ಮಮ್ಮ ಬರ್ತಾರಲ್ಲ, ಹೆಂಗೋ ಹೋಗೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಾನು ಏನೂ ಜಾಸ್ತಿ ಪರ್ಚೇಸ್ ಮಾಡಲಿಲ್ಲ. ನನಗಿಷ್ಟು ಅಲ್ಲಿ ತೊಗೊಬೇಕು ಅನಿಸಿ ಇವನು ಮಾತ್ರ ತೊಗೊಂಬಂದಿದ್ದೀನಿ. ಮೇಯ್ನ್ ಹೋಗಿದ್ದು ನನ್ನ ಮಕ್ಕಳು ನೋಡಲಿ, ನನ್ನ ಮಗಳಿಗೆ ಇಷ್ಟ ಆಗಿತ್ತು, ಹೋಗಬೇಕು ಅಂತಿದ್ಲು. ಎಲ್ಲರೂ ಆಟಾಡೋದು ಎಲ್ಲ ಹೇಳಿದ್ರಂತೆ ಸ್ಕೂಲಲ್ಲಿ ಅವಳಿಗೆ ಯಾರೋ. ಅದನ್ನು ನನಗೆ ಬಂದು ಹೋಗಬೇಕು ಅಂದಿದ್ದಕ್ಕೆ ಹೋಗಿದ್ವಿ ಅಷ್ಟೇ. ಅವಳು ಏನೂ ಆಟ ಆಡಲಿಲ್ಲ. ಮೇಯ್ನ್ ತುಂಬ ಜನ ಯಾರಾದರೂ ಗೌರಿಬಿದನೂರವ್ರು ವಿಡಿಯೋ ನೋಡ್ತಿದ್ರೆ ಕಮೆಂಟ್ ಮಾಡಿ, ಹೋಗಿದ್ರಾ ಇಲ್ವಾ ಅನ್ನೋದು. ತುಂಬ ಕ್ರೌಡ್ ಇದೆ, ಸಂಡೇ ಅಂತೂ ಹೋಗೋದೇ ಬೇಡ ಅನ್ನಿಸ್ಬಿಡ್ತು. ಸೊ ನಾವಿವತ್ತು ಹೋಗಬಾರ್ದಿತ್ತು ಅನಿಸ್ತು ನನಗೆ. ಅಷ್ಟು ಧೂಳು, ಕಾಲಿಡೋಕ್ಕೂ ಆಗ್ತಿಲ್ಲ. ನನ್ನ ಹಸ್ಬೆಂಡ್ ನನ್ನ ಮಗಳನ್ನ ಎತ್ಕೊಂಡಿದ್ರೆ, ನಾನು ನನ್ನ ಮಗನ ಎತ್ಕೊಂಡಿದ್ದೀನಿ. ನನ್ನ ಮಗಳನ್ನ ಕೆಳಗೆ ಇಳಿಸಿದ್ರೆ ಓಡಾಡೋಕ್ಕೂ ಆಗ್ತಿಲ್ಲ ಅವಳಿಗೆ, ಅಷ್ಟು ಕ್ರೌಡ್ ಇತ್ತು. ಸೊ ಅದಕ್ಕೆ ನಮಗೆ ತುಂಬ ಜನ ಇದ್ದಿದ್ದ ಕಾರಣ ನಾನೇನು ಪರ್ಚೇಸ್ ಮಾಡೋಕ್ಕಾಗಲಿಲ್ಲ. ಸೊ ಇನ್ನೂ ಒಂದು ಪರ್ಚೇಸ್ ಮಾಡೋಕ್ಕೆ ಅಲ್ಲಿ ಮೇಯ್ನು ನಾವು ತೊಗೊಳ್ಳೋವಂಥವು ಏನೋ ಐಟಮ್ಸ್ ಇಲ್ಲ, ಬರೀ ಪಾತ್ರೆಗಳು ಮತ್ತು ಈ ಫ್ಯಾನ್ಸಿ ಓಲೆಗಳಾಗಲಿ, ಸರೆಗಳಾಗಲಿ, ವಾಚ್ಗಳು ಇಂಥವು ಜಾಸ್ತಿ ಇದ್ವು. ಸೊ ನಾನು ಅಂಥವೇನು ಬಳಸೋದಿಲ್ಲ, ಅವೇನು ಹಾಕ್ಕೊಳ್ಳೋದು ಇಲ್ಲ. ನಾನು ಈ ದೊಡ್ಡ ಓಲೆಗಳು, ಸರಗಳು ಇವೇನು ನಾನು ಇಟ್ಕೊಳ್ಳೋದಿಲ್ಲ. ಅದಕ್ಕೆ ನನಗೆ ಅವೇನು ಇಷ್ಟ ಆಗೋಲ್ಲ, ನಾನು ತೊಗೊಳ್ಳೋದು ಇಲ್ಲ. ನಮ್ಮನೇಲಿ ಲೈಕು ಮಾಡಲ್ಲ, ನಮ್ಮನೇಲಿ ಆ ಥರದವೆಲ್ಲ ಹಾಕ್ಸೋದು ಇಲ್ಲ. ನನ್ನ ಹಸ್ಬೆಂಡ್ ಆಗಲಿ ನಮ್ಮ ಅತ್ತೆ ಆಗಲಿ ಯಾರೂ ಹಾಕ್ಸೋದಿಲ್ಲ, ನಾನು ತೊಗೊಳ್ಳೋದಿಲ್ಲ ಅವು. ನನ್ನ ಮಗಳಿಗೆ ಪರ್ಚೇಸ್ ಮಾಡ್ತೀನಿ. ನನ್ನ ಮಗಳಿಗೆ ಅಂಥವೇನಾದರೂ ಅವಳಿಗೆ ಪಾಪಚ್ಚಿ ಅವಳಿಗೆ ಈ ಹಬ್ಬಗಳು ಅವು ಇವು ಬಂದಾಗ ಹಾಕ್ತೀನಿ. ಅವರಪ್ಪ ಅದನ್ನು ಅವಳಿಗೂ ಹಾಕ್ಬೇಡ ಅಂತಾರೆ. ಸೊ ನನಗೆ ಇಷ್ಟ ಆಗಿ ಡ್ರೆಸ್ ಮ್ಯಾಚಿಂಗ್ ಹಾಕ್ತೀನಿ ಅಷ್ಟೇ. ಅವಳಿಗೆ ಇಷ್ಟ ಆಯಿತು, ಬಟ್ ನಂಗೆ ಅಲ್ಲಿ ಪೇಷನ್ಸಾಗಿ ಜನದ ಮಧ್ಯೆ ಹೋಗಿ ನಿಂತು ನೋಡೋ ಅಷ್ಟು ಇರಲಿಲ್ಲ. ಯಾಕಂದರೆ ಪಾಪಚ್ಚಿ ನನ್ನ ಮಗನ್ನ ಎತ್ಕೊಂಡೇ ಇರಬೇಕಿತ್ತು. ಅಷ್ಟು ನನಗೆ ಆಗಲಿಲ್ಲ ಅವಳಿಗೆ ಏನನ್ನ ತೊಗೊಳೋಣ ಅಂತ ಹೇಳ್ಬಿಟ್ಟು. ಬಳೆ ಇಷ್ಟ, ತುಂಬ ಚೆನ್ನಾಗಿದ್ದಾವೆ ಬಳೆ. ಅಪ್ಪ ನನಗೆ ಬಳೆ ಮಾತ್ರ ತುಂಬ ಇಷ್ಟ ಆದವು. ಸೊ ಅವಳಿಗೆ ಬಳೆ ತೊಗೊಬೇಕು ಅಂದ್ಕೊಂಡಿದ್ದೀನಿ. ಫ್ರೈಡೇ ಹೋಗ್ತೀನಿ. ಫ್ರೈಡೇ ಹೋಗ್ಬಿಟ್ಟು ಹಂಗೆ ದರ್ಗಾ ಒಳಗೆ ಹೋಗಿ ನಮಸ್ಕಾರ ಮಾಡಿಕೊಂಡು ತೊಗೊಂಬರೋಣ ಅಂತೇಳ್ಬಿಟ್ಟು. ನನಗೆ ತುಂಬ ಬೇಜಾರಾಯಿತು ಇವತ್ತು. ದೇವಸ್ಥಾನದೊಳಗೆ ಹೋಗಬೇಕು ಅಂದ್ಕೊಂಡೆ, ಹೋಗಲಿಲ್ಲ. ಸೊ ದರ್ಗಾ ಒಳಗೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಅವತ್ತು ಪರ್ಚೇಸ್ ಮಾಡ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅಷ್ಟೇ ಫ್ರೆಂಡ್ಸ್, ಇನ್ನೇನಿಲ್ಲ. ಇವತ್ತು ಟೈಮ್ ಆಗಲೇ 11:10 ಆಗಿದೆ. ಬಿಗ್ ಬಾಸ್ ನೋಡಿ ಈ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ತೋರಿಸ್ಬಿಟ್ಟು ವಿಡಿಯೋ ಎಂಡ್ ಮಾಡೋಣ ಅಂತೇಳ್ಬಿಟ್ಟು. ಸೊ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ಹೊಸ್ದಂಗೆ ನಮ್ಮ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.